ಎಲ್ಲರಿಗೂ ನಮಸ್ಕಾರ. ಎಸ್.ವೈ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಈಗಾಗಲೇ ವಿಜ್ಞಾನ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಈ ವಿಜ್ಞಾನ ತರಗತಿಗಳು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತದೆ ಹಾಗೂ TET GPSTR ಪರೀಕ್ಷೆಗಳಿಗೂ ಸಹ ಸಹಾಯ ಆಗ್ತದೆ. ಹಾಗಾದರೆ ತರಗತಿಗಳನ್ನು ಪ್ರಾರಂಭ ಮಾಡೋಣ. ನಾವು ಇಂದಿನ ತರಗತಿಯಲ್ಲಿ ಆಹಾರದ ಘಟಕಗಳು ಎಂಬ ಅಧ್ಯಾಯ 2 ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಾಯ 3 ಎಳೆಯಿಂದ ಬಟ್ಟೆ ಇದ್ರ ಬಗ್ಗೆ ನಾವು ನೋಡೋಣ. ಇದರಲ್ಲಿ ಬರುವಂತಹ ಪ್ರಮುಖ ಅಂಶಗಳು, ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರುವಂತಹ ಅಂಶಗಳನ್ನು ಮಾತ್ರ ನಾವಿಲ್ಲಿ ಚರ್ಚೆ ಮಾಡೋಣ. ಹಾಗಾದರೆ ಎಳೆಯಿಂದ ಬಟ್ಟೆ ಇದರಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದರೆ, ನಾರುಗಳಂತಂದ್ರೇನು, ನಾರುಗಳು ಯಾವುದರಿಂದ ಆಗಿರ್ತವ, ನೈಸರ್ಗಿಕ ನಾರುಗಳು ಯಾವುವು, ಸಂಶ್ಲೇಷಿತ ನಾರುಗಳು ಯಾವುವು, ಇದ್ರೊಳಗೆ ನಾವು ನೈಸರ್ಗಿಕ ನಾರುಗಳಲ್ಲಿ ಎಷ್ಟು ವಿಧ ಅದಾವ ಅಂತ ನಾವು ನೋಡ್ಕೊತ ಹೋಗೋಣ. ಹಾಗಾದರೆ ಎಳೆಯಿಂದ ಬಟ್ಟೆ ಅಂತ ಹೇಳೋದಾಯ್ತಪ್ಪ ಅಂತಂದ್ರೆ, ಇವತ್ತು ನಾವು ಯಾವುದೇ ಒಂದು ಬಟ್ಟೆ ಅಂಗಡಿಗೆ ಹೋದ್ವಪ್ಪ ಅಂತಂದ್ರೆ ಅವ್ರು ಮೊದಲೇ ಪ್ರಶ್ನೆ ಏನು ಕೇಳ್ತಾರೆ, ನಿಮ್ಗೆ ಯಾವ ಟೈಪ್ ಬಟ್ಟೆ ಬೇಕು ಅಂತಂದು ಕೇಳ್ತಾರೆ. ನಾವು ಅವಾಗ ಏನು ಹೇಳ್ತೀವಿ, ಹತ್ತಿ ಬಟ್ಟೆ ಕೊಡ್ರಿ ಅಥವಾ ಉಣ್ಣೆ ಬಟ್ಟೆ ಕೊಡ್ರಿ, ಇಲ್ಲ ರೇಷ್ಮೆ ಸೀರೆ ಇರ್ತೈತಲ್ಲ ಅದ್ರೊಳಗೆ ನಮಗೆ ರೇಷ್ಮೆ ಬಟ್ಟೆ ಕೊಡ್ರಿ, ಅಥವಾ ಪಾಲಿಯೆಸ್ಟರ್ ಬಟ್ಟೆ ಇರ್ತೈತಲ್ಲ ಅದನ್ನು ಕೊಡ್ರಿ ಅಂತ ನಾವು ಕೇಳ್ತೀವಿ. ಕಾಲಕ್ಕೆ ತಕ್ಕಂಗೆ ನಾವು ಬಟ್ಟೆ ಕೇಳ್ತೀವಿ. ಬೇಸಿಗೆ ಕಾಲ ಆಯ್ತಪ್ಪ ಅಂತಂದ್ರೆ ನಮ್ಗೆ ಹತ್ತಿ ಬಟ್ಟೆ ಕೊಡ್ರಿ ಅಂತಂದು ಕೇಳ್ತೀವಿ. ಚಳಿಗಾಲ, ಮಳೆಗಾಲ ಇಂಥದ್ರಲ್ಲಿ ನಾವೇನು ಕೇಳ್ತೀವಿ, ಉಣ್ಣೆ ಬಟ್ಟೆ ಕೊಡ್ರಿ ಅಂತ ನಾವು ಕೇಳ್ತೀವಿ. ಹಾಗಾದರೆ ಈ ಬಟ್ಟೆಗಳು ಯಾವ ಥರದಿಂದ ರಚಿತವಾಗಿರ್ತವ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ಬಟ್ಟೆಗಳು ಮೊದಲನೇದಾಗಿ ದಾರಗಳಿಂದ ರಚಿತವಾಗ್ಯವ. ಬಟ್ಟೆಗಳು ಎದರಿಂದ ರಚಿತವಾಗ್ಯವಪ್ಪ ಅಂತಂದ್ರೆ, ದಾರಗಳಿಂದ ಬಟ್ಟೆಗಳು ರಚಿತವಾಗ್ಯವ. ಈ ದಾರಗಳು ನಾರುಗಳಿಂದ ಆಗ್ಯವ. ಹಾಗಾದರೆ ಈ ನಾರುಗಳಲ್ಲಿ ನಾವು ಯಾವ್ಯಾವ ರೀತಿಯಾದಂತಹ ನಾರುಗಳನ್ನು ನೋಡ್ತೀವಪ್ಪ ಅಂತಂದರೆ, ನಾರುಗಳಲ್ಲಿ ಮುಖ್ಯವಾಗಿ ನಾವು 2 ವಿಧಗಳನ್ನು ನೋಡ್ತೀವಿ. ಒಂದನೇದು ನೈಸರ್ಗಿಕ ನಾರುಗಳಂತ ನೋಡ್ತೀವಿ, ಇನ್ನೊಂದು ಸಂಶ್ಲೇಷಿತ ನಾರುಗಳು ಅಂತಂದೇಳಿ ನಾವು ನೋಡ್ತೀವಿ. ಹಾಗಾದರೆ ನೈಸರ್ಗಿಕ ನಾರುಗಳು ಅಂತಂದ್ರೆ, ನಿಸರ್ಗದಲ್ಲಿ ಸಿಗುವಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡಿರ್ತೀವಿ, ತಯಾರನ್ನು ಮಾಡಿರ್ತೀವಿ. ಅದಕ್ಕೆ ನಾವು ನೈಸರ್ಗಿಕ ನಾರುಗಳು ಅಂತಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಸಂಶ್ಲೇಷಿತ ನಾರುಗಳು ಅಂತಂದ್ರೆ, ನಿಸರ್ಗದಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳನ್ನು ಬಳಕೆನೂ ಮಾಡಿರ್ತೀವಿ, ಅಥವಾ ಬೇರೆ ಒಂದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ನಾವು ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಒಂದು ಬಟ್ಟೆಯನ್ನು ತಯಾರು ಮಾಡ್ಕೊಳ್ಳೋದು ಅಥವಾ ಯಾವುದೇ ಒಂದು ಸಾಮಗ್ರಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾವು ಸಂಶ್ಲೇಷಿತ ಅಂತಂದೇಳಿ ಕರಿತೀವಿ. ಇದೇ ರೀತಿಯಾಗಿ ನಾವು ನಿಸರ್ಗದಲ್ಲಿ ಸಿಗುವಂತಹ ಕೆಲವೊಂದಿಷ್ಟು ನಾರುಗಳನ್ನು ತಗೊಂಡು, ಆಮೇಲೆ ಕೃತಕವಾಗಿರುವಂಥ ನಾರುಗಳನ್ನು ತಗೊಂಡು ನಾವು ನಾರುಗಳನ್ನು ಅಥವಾ ಬಟ್ಟೆಗಳನ್ನು ರಚನೆ ಮಾಡೋದಕ್ಕೆ ನಾವು ಸಂಶ್ಲೇಷಿತ ನಾರುಗಳು ಅಂತಂದೇಳಿ ಕರಿತೀವಿ. ಹಾಗಾದರೆ ನೈಸರ್ಗಿಕ ನಾರುಗಳಲ್ಲಿ ನಾವು ಮುಖ್ಯವಾಗಿ ಏನು ನೋಡ್ತೀವಪ್ಪ ಅಂತಂದರೆ, 2 ವಿಧಗಳನ್ನು ನೋಡ್ತೀವಿ. ಒಂದನೇದು ಯಾವುದಪ್ಪ ಅಂತಂದರೆ ಸಸ್ಯ ಮೂಲ ನಾರುಗಳು, ಇನ್ನೊಂದು ಪ್ರಾಣಿ ಮೂಲ ನಾರುಗಳು. ಸಸ್ಯ ಮೂಲ ನಾರುಗಳು ಅಂತಂದ್ರೆ ಸಸ್ಯಗಳಿಂದ ನಾವು ಪಡ್ಕೊಳ್ಳುವಂಥ ನಾರುಗಳಿಗೆ ನಾವೇನಂತ ಕರಿತೀವಿ, ಸಸ್ಯ ಮೂಲ ನಾರುಗಳು ಅಂತಂದೇಳಿ ಕರಿತೀವಿ. ಉದಾಹರಣೆಗೆ ಹತ್ತಿ, ಸೆಣಬು ಮುಂತಾದವುಗಳು. ಅದೇ ರೀತಿಯಾಗಿ ಪ್ರಾಣಿ ಮೂಲ ನಾರುಗಳು ಅಂತಂದ್ರೆ, ಪ್ರಾಣಿಗಳಿಂದ ನಾವು ಪಡ್ಕೊಳ್ಳುವಂತಹ ನಾರುಗಳಿಗೆ ನಾವೇನಂತ ಕರಿತೀವಿ, ಪ್ರಾಣಿ ಮೂಲ ನಾರುಗಳು ಅಂತಂದೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಉಣ್ಣೆ, ರೇಷ್ಮೆ ಮುಂತಾದವುಗಳು. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಸಸ್ಯ ಮೂಲ ನಾರುಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡೋಣ. 7ನೇ ತರಗತಿಯಲ್ಲಿ ಪ್ರಾಣಿ ಮೂಲ ನಾರುಗಳು ಸಿಗ್ತೈತಿ. ಆಮೇಲೆ 8ನೇ ತರಗತಿಯಲ್ಲಿ ನಮಗೆ ಸಂಶ್ಲೇಷಿತ ನಾರುಗಳ ಬಗ್ಗೆ ನಮಗೆ ಐಡಿಯಾ ಸಿಗ್ತೈತಿ. ಹಾಗಾದರೆ ಸಸ್ಯ ಮೂಲ ನಾರುಗಳಲ್ಲಿ ಮುಖ್ಯವಾಗಿ ಮೊದಲೇದಾಗಿ ಬರೋದು ಯಾವುದಪ್ಪ ಅಂತಂತಂದರೆ ಹತ್ತಿ ಬಗ್ಗೆ ನಾವು ನೋಡೋಣ. ಸಾಮಾನ್ಯವಾಗಿ ಎಲ್ಲರಿಗೂ ಏನಪ್ಪ ಅಂತಂದರೆ ಹತ್ತಿ ಬಗ್ಗೆ ಗೊತ್ತು. ಈ ಹತ್ತಿ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ಇದು ಎಂಥ ಪ್ರದೇಶದಲ್ಲಿ ಬೆಳೀತೈತಪ್ಪ ಅಂತಂದರೆ, ಮಣ್ಣು ಏನಾಗಿರಬೇಕು, ಕಪ್ಪು ಮಣ್ಣನ್ನು ಹೊಂದಿರಬೇಕು. ಆಮೇಲೆ ಉಷ್ಣತೆಯ ಹವಾಮಾನವಿರುವಂಥ ಪ್ರದೇಶಗಳಲ್ಲಿ ಮಾತ್ರ ನಾವೇನು ಬೆಳಿಬೋದಪ್ಪ ಅಂತಂದ್ರೆ ಹತ್ತಿಯನ್ನು ಬೆಳಿಬೋದು. ಈ ಹತ್ತಿ ಗಿಡದ ಹಣ್ಣುಗಳೇನಾಗ್ಯವಪ್ಪ ಅಂತಂದ್ರೆ ಹತ್ತಿಗಳಾಗ್ಯವ. ಮೊದಲಿದು ಕಾಯಿ ಇರ್ತೈತಿ. ಈ ಕಾಯಿ ಒಡೆದು ಏನಾಗ್ತೈತಿ, ಪಕ್ವವಾದ ಮೇಲೆ ಈ ಕಾಯಿ ಒಡಿತೈತಿ. ಅವಾಗ ಹತ್ತಿ ನಾರುಗಳಿಂದ ಸುತ್ತುವರೆದಿರುವಂಥ ಬೀಜಗಳನ್ನು ಈ ಹತ್ತಿ ಒಳಗೊಂಡಿರ್ತೈತಿ. ಈ ಬೀಜಗಳಿಂದ ನಾರನ್ನು ಪ್ರತ್ಯೇಕ ಮಾಡ್ತಾರಲ್ಲ, ಆ ಪ್ರಕ್ರಿಯೆಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಇಂಜುವುದು ಅಂತಂದೇಳಿ ಕರಿತೀವಿ. ಬೀಜಗಳಿಂದ ನಾರನ್ನು ಬಾಚಿ ಪ್ರತ್ಯೇಕಿಸುವಂಥ ಪ್ರಕ್ರಿಯೆಗೆ ನಾವು ಇಂಜುವುದು ಅಂತಂದೇಳಿ ಕರಿತೀವಿ. ನಾವು ಇಲ್ಲಿವರೆಗೂ ಏನು ನೋಡಿದ್ವಪ್ಪ ಅಂತಂದ್ರೆ ಹತ್ತಿ ನಾರಿನ ಬಗ್ಗೆ ನೋಡಿದ್ವಿ. ಅದು ಕಪ್ಪು ಮಣ್ಣಿನಲ್ಲಿ ಬೆಳೀತಾರಂತ ನೋಡಿದ್ವಿ. ಹವಾಮಾನ ಯಾವ ರೀತಿ ಇರಬೇಕು, ಉಷ್ಣತೆಯ ಹವಾಮಾನವನ್ನು ಹೊಂದಿರಬೇಕಂತ ನೋಡಿದ್ವಿ. ಆಮೇಲೆ ಹತ್ತಿ ನಾರು ಬೀಜಗಳಿಂದ ಸುತ್ತುವರೆದಿರ್ತೈತಿ. ಆ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕಿಸುವಂಥ ಪ್ರಕ್ರಿಯೆಗೆ ನಾವೇನಂತ ಕರೀತಾರೆ, ಇಂಜುವುದು ಅಂತಂದೇಳಿ ಕರೀತಾರ ಅಂತ ನಾವು ನೋಡಿದ್ವಿ. ಇದು ಒಂದು ನಾರು, ನೈಸರ್ಗಿಕ ನಾರು. ಮತ್ತು ಯಾವುದಪ್ಪ ಅಂತಂದರೆ ಇದು ಸಸ್ಯ ಮೂಲಗಳಿಂದ ದೊರಕುವಂಥ ಒಂದು ನಾರು. ಅದೇ ರೀತಿಯಾಗಿ ಇನ್ನೊಂದು ಸಸ್ಯ ಮೂಲಗಳಿಂದ ದೊರಕುವಂಥ ನಾರು ಯಾವುದಪ್ಪ ಅಂತಂದರೆ ಸೆಣಬಿನ ಬಗ್ಗೆ ನಾವು ನೋಡೋಣ. ಹಾಗಾದರೆ ಈ ಸೆಣಬಿನ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಸೆಣಬು ಯಾವ ರೀತಿಯಾದಂತಹ ಪ್ರದೇಶದಲ್ಲಿ ಬೆಳೀತಾರೆ ಅಂತಂದ್ರೆ, ಜಾಸ್ತಿ ಇದನ್ನು ಮಳೆಗಾಲದಲ್ಲಿ ಬೆಳೀತಾರೆ. ಮತ್ತು ಇದು ಅಸ್ಸಾಮು, ಪಶ್ಚಿಮ ಬಂಗಾಳ ಆ ಕಡೆ ಏನು ಮಾಡ್ತಾರೆ, ಸೆಣಬನ್ನು ಜಾಸ್ತಿ ಬೆಳೀತಾರೆ.
ಹಾಗಾದರೆ ಇದಕ್ಕೇನಂತ ಕರೀತಾರೆ, ಸೆಣಬು ಅಂತಂದೇಳಿ ಕರೀತಾರೆ. ಆಮೇಲೆ ಸೆಣಬಿನ ಗಿಡದ ಇಲ್ಲೇನು ಕಾಂಡಗಳದವಲ್ಲ, ಇದರಿಂದ ನಮಗೇನು ಸಿಗ್ತೈತಪ್ಪ ಅಂತಂದರೆ ನಾರುಗಳು ಸಿಗ್ತೈತಿ. ಆದರೆ ಹತ್ತಿ ಎದರಿಂದ ಸಿಗ್ತೈತಿ, ಹತ್ತಿ ಹಣ್ಣುಗಳಿಂದ ಸಿಗ್ತಿತ್ತು. ಆದರೆ ಸೆಣಬಿನ ಗಿಡದ ಕಾಂಡದಿಂದ ನಮಗೇನು ಸಿಗ್ತೈತಿ, ಸೆಣಬಿನ ನಾರನ್ನು ಸಿಗ್ತೈತಿ. ಆಮೇಲೆ ಇದನ್ನು ಮಳೆಗಾಲದಲ್ಲಿ ಬೆಳಿತಾರೆ. ಅಸ್ಸಾಂ, ಪಶ್ಚಿಮ ಬಂಗಾಳ ಆ ಕಡೆ ಸೈಡ್ ಏನಪ್ಪ ಅಂತಂದರೆ ಜಾಸ್ತಿ ಇದನ್ನು ಬೆಳಿತಾರೆ. ಆಮೇಲೆ ಸಾಮಾನ್ಯವಾಗಿ ಸೆಣಬಿನ ಗಿಡವನ್ನು ಹೂ ಬಿಡುತ್ತಿರ್ತೈತಲ್ಲ, ಆ ಸಮಯದಾಗ ಇದನ್ನು ಕೊಯ್ದು ಏನು ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ನೀರಿನ ಪ್ರದೇಶ ಇರ್ತೈತಲ್ಲ, ಅಲ್ಲಿ ಇದನ್ನು ಕೆಲವು ದಿನಗಳವರೆಗೆ ಈ ಕಾಂಡನ ನೀರಿನಲ್ಲಿ ಮುಳುಗಿಸಿಡ್ತಾರೆ. ಆವಾಗ ಈ ಕಾಂಡಗಳು ಕೊಳಿತ ನಂತರ ನಮಗೇನಾಗ್ತವೆ, ನಾರುಗಳು ಸಿಗ್ತವೆ. ಇದನ್ನು ನಾವೇನು ಮಾಡ್ಬೋದು, ಕೈಯಿಂದ ಬೇರ್ಪಡಿಸ್ಬೋದು. ಈ ರೀತಿಯಾಗಿ ನಾವು ಸೆಣಬಿನ ನಾರನ್ನು ಪಡಿತೀವಿ. ಇನ್ನೊಂದು ನಾರು ಯಾವುದಪ್ಪ ಅಂತಂದ್ರೆ, ಅದು ಸಸ್ಯ ಮೂಲಗಳಿಂದ ದೊರಕುವಂಥ ನಾರು ಇನ್ನೊಂದು ಯಾವುದಪ್ಪ ಅಂತಂದರೆ ಅಗಸೆ. ಇದರಿಂದನೂ ಸಹ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ನಾವು ನಾರನ್ನು ಪಡ್ಕೋಬೋದು. ಅದೇ ರೀತಿಯಾಗಿ ಮತ್ತೊಂದು ನಾರನ್ನು ಪಡ್ಕೋಬೋದು ಸಸ್ಯ ಮೂಲದಿಂದ. ಅದು ಯಾವುದಪ್ಪ ಅಂತಂದರೆ ತೆಂಗಿನಕಾಯಿ ಚಿಪ್ಪು ಇರ್ತೈತಲ್ಲ, ಅದರಿಂದನೂ ಸಹ ನಾವೇನು ಮಾಡ್ಬೋದು, ನಾರನ್ನು ಪಡ್ಕೋಬೋದು. ಇಲ್ಲಿ ಕಾಣಿಸಕತ್ತೈತಲ್ಲ, ಇದೇ ನೋಡ್ರಿ ಅಗಸೆ ನಾರು. ಇದರಿಂದನೂ ಸಹ ನಾವೇನು ಮಾಡ್ಕೋಬೋದಪ್ಪ ಅಂತಂದ್ರೆ ನಾರನ್ನು ಪಡ್ಕೋಬೋದು. ನಾವು ಏನು ತಯಾರು ಮಾಡ್ಕೊಂಡ್ವಪ್ಪ ಅಂತಂದರೆ ನಾರನ್ನು ತಯಾರು ಮಾಡ್ಕೊಂಡ್ವಿ. ಈ ನಾರಿನಿಂದ ನಾವು ನೂಲನ್ನು ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋದಾಯ್ತಪ್ಪ ಅಂತಂದರೆ, ನಾರುಗಳಿಂದ ನೂಲು ತಯಾರಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ನೂಲುವುದು ಅಂತಂದೇಳಿ ಕರಿತೀವಿ. ಇವಾಗ ಏನು ನಾರು ಸಿಗ್ತಿರ್ತೈತಲ್ಲ, ಅದನ್ನು ನಾವು ನೂಲನ್ನಾಗಿ ತಯಾರು ಮಾಡ್ಕೋಬೇಕು. ಈ ನೂಲಿನಿಂದ ನಮಗೇನು ಸಿಗ್ತೈತಿ, ಬಟ್ಟೆಯನ್ನು ನಾವು ತಯಾರು ಮಾಡ್ಕೋಬೋದು. ಈ ಒಂದು ಚರಟ ಇರ್ತೈತಲ್ಲ, ಅದ್ರ ಮುಖಾಂತರ ನಾವೇನು ಮಾಡ್ಬೋದು, ನೂಲನ್ನು ತಯಾರು ಮಾಡ್ಕೋಬೋದು. ಹಾಗಾದರೆ ಈ ನೂಲಿನಿಂದ ಬಟ್ಟೆಯನ್ನು ನಾವು ಯಾವ ರೀತಿ ತಯಾರು ಮಾಡ್ಬೋದು ಅಂತಂದರೆ, ಒಂದು ನೇಯುವುದರ ಮುಖಾಂತರ ನಾವು ತಯಾರು ಮಾಡ್ಕೋಬೋದು. ಇನ್ನೊಂದು ಯಾವುದಪ್ಪ ಅಂತಂದರೆ ಹೆಣೆಯುವುದರ ಮುಖಾಂತರ ನಾವು ಬಟ್ಟೆಯನ್ನು ತಯಾರು ಮಾಡ್ಕೋಬೋದು. ಹಾಗಾದರೆ ನೂಲಿನಿಂದ ಯಾವ ರೀತಿ ಬಟ್ಟೆ ತಯಾರಾಯಿತು ಅಂತ ಸಂಕ್ಷಿಪ್ತವಾಗಿ ನೋಡೋದಾಯ್ತಪ್ಪ ಅಂತಂದರೆ, ಉದಾಹರಣೆ ಮೂಲಕ ನೋಡೋದಾಯ್ತಪ್ಪ ಅಂತಂದರೆ, ಮೊದಲು ನಾವೇನು ತೊಗೊಂಡ್ವಿ, ಹತ್ತಿ ಉಂಡೆಯನ್ನು ತೊಗೊಂಡ್ವಿ ಅಥವಾ ಹತ್ತಿ ಹಣ್ಣನ್ನು ತೊಗೊಂಡ್ವಿ. ಇದು ಏನಾಗಿತ್ತು, ಬೀಜಗಳಿಂದ ಸುತ್ತುವರೆದಿತ್ತು. ಈ ಬೀಜಗಳಿಂದ ಹತ್ತಿ ನಾರನ್ನು ಬೇರ್ಪಡಿಸುವುದಕ್ಕೆ ನಾವು ಇಂಜುವುದು ಅಂತಂದೇಳಿ ಕರೆದ್ವಿ. ನಮಗೇನು ಸಿಕ್ತು, ಇದನ್ನು ಇಂಜಿದಾಗ ನಮಗೆ ನಾರು ಸಿಕ್ತು. ಈ ನಾರನ್ನು ನಾವು ಏನು ಮಾಡಿದ್ವಿ, ಚರಟದ ಮುಖಾಂತರ ಅಥವಾ ಯಾವುದೋ ಒಂದು ಯಂತ್ರದ ಮುಖಾಂತರ ನೂಲನ್ನು ತಯಾರು ಮಾಡ್ಕೊಂಡ್ವಿ. ಅವಾಗ ನಮ್ಗೆ ನೂಲು ಸಿಕ್ತು. ಈ ನೂಲನ್ನು ನಾವು ಏನು ಮಾಡಿದ್ವಿ, ಬಟ್ಟೆ ತಯಾರು ಮಾಡಬೇಕಪ್ಪ ಅಂತಂದರೆ ಒಂದು ನೇಯುವುದನ್ನು ಮಾಡ್ಕೊಂಡ್ವಿ, ಒಂದು ನೇಯ್ಕೆಯನ್ನು ಮಾಡ್ಕೊಂಡ್ವಿ, ಇನ್ನೊಂದು ಹೆಣೆಯುವುದನ್ನು ಮಾಡ್ಕೊಂಡ್ವಿ. ಇದರಿಂದ ನಮಗೇನು ಸಿಕ್ತಪ್ಪ ಅಂತಂದ್ರೆ ಫೈನಲ್ ಆಗಿ ಬಟ್ಟೆ ಸಿಕ್ತು. ಹಿಂಗತ್ತೆ ನಾವೇನು ಮಾಡಿದ್ವಿ, ಬಟ್ಟೆಯನ್ನು ತಯಾರು ಮಾಡ್ಕೊಂಡ್ವಿ. ಬಟ್ಟೆಗಳು ಏನಾಗ್ಯವಪ್ಪ ಅಂತಂದರೆ ನೂಲುಗಳಿಂದ ಆಗಿತ್ತಪ್ಪ ಅಂತಂದರೆ, ನೂಲುಗಳು ಏನಾಗ್ಯವ, ನಾರುಗಳಿಂದ ಆಗ್ಯವ ಅಂತ ನಾವು ನೋಡಿದ್ವಿ. ಹಾಗಾದರೆ ನಾರಿನಿಂದ ನೂಲನ್ನು ತಯಾರಿಸುವಂತಹ ಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ನೋಡೋದಾಯ್ತಪ್ಪ ಅಂತಂದರೆ, ನಾರುಗಳಿಂದ ನೂಲನ್ನು ತಯಾರಿಸುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ನೂಲುವುದು ಅಂತಂದೇಳಿ ಕರಿತೀವಿ. ಈ ಕ್ರಿಯೆಯಲ್ಲಿ ಹತ್ತಿಯ ರಾಶಿಯಿಂದ ನಾರುಗಳನ್ನು ಹೊರ ಎಳೆದು ಹೆಣೆಯಲಾಗುವುದು. ಇದರಿಂದ ನಾರುಗಳು ಒಟ್ಟಾಗಿ ನೂಲಿನ ರೂಪವನ್ನು ಪಡಿತವೆ. ಹಾಗಾದರೆ ನಾವು ಈ ಅಧ್ಯಾಯದಲ್ಲಿ ಏನು ತಿಳ್ಕೊಂಡ್ವಿಯಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ನಾವು ಸಸ್ಯ ಮೂಲ ನಾರುಗಳನ್ನು ಪಡ್ಕೋಬೋದು, ಅದರಿಂದ ನಾವು ನಾರನ್ನು ಪಡ್ಕೊಂಡು ಯಾವ ರೀತಿ ನೂಲನ್ನು ತಯಾರು ಮಾಡಿಕೊಂಡು ನೂಲಿನಿಂದ ಬಟ್ಟೆಯನ್ನು ಯಾವ ರೀತಿ ತಯಾರು ಮಾಡ್ಕೋಬೋದು ಅಂತ ನಾವು ನೋಡಿದ್ವಿ. ಈ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂತಂದರೆ, ಹತ್ತಿ ಗಿಡದ ನಾರನ್ನು ಹತ್ತಿ ಗಿಡದ ಯಾವ ಭಾಗದಿಂದ ಪಡ್ಕೋಬೋದು ಅಂತ ಕೇಳಿದ್ರಪ್ಪ ಅಂತಂದರೆ, ನಾವು ಹತ್ತಿ ಗಿಡದ ಹಣ್ಣಿನಿಂದ ನಾವೇನು ಮಾಡ್ಕೋಬೋದು, ಹತ್ತಿಯ ನಾರನ್ನು ಪಡ್ಕೋಬೋದು. ಆಮೇಲೆ ಸೆಣಬಿನ ಗಿಡ ಇರ್ತೈತಲ್ಲ, ಅದ್ರದ್ದು ಕಾಂಡದ ಮುಖಾಂತರ ನಾವೇನು ಮಾಡ್ಬೋದು, ನಾರನ್ನು ಪಡ್ಕೋಬೋದು. ಈ ರೀತಿ ನಮಗೆ ಇಲ್ಲಿ ಒಂದು ಪಾಠದಲ್ಲಿ ನಮಗೆ ಕ್ವಶನ್ ಅರೈಸ್ ಆಗುವಂತಹ ಸಾಧ್ಯತೆ ಐತಿ. ಮುಂದಿನ ಅಧ್ಯಾಯವನ್ನು ನೋಡೋದಾಯ್ತಪ್ಪ ಅಂತಂದರೆ, ಮುಂದಿನ ಅಧ್ಯಾಯ 4 ಪದಾರ್ಥಗಳನ್ನು ಗುಂಪುಗಳನ್ನಾಗಿ ವರ್ಗೀಕರಿಸುವುದು. ಇವಾಗ ಯಾವುದೇ ಒಂದು ಪದಾರ್ಥ ಆಯ್ತಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ವರ್ಗೀಕರಣವನ್ನು ಮಾಡ್ತೀವಿ. ಈ ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು, ಅದು ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗಿರುವಂಥ ಅಂಶಗಳನ್ನು ಮಾತ್ರ ಚರ್ಚೆ ಮಾಡೋಣ. ಯಾವುದೇ ಒಂದು ಪದಾರ್ಥವನ್ನು ನಾವು ತೊಗೊಂಡ್ವಿಯಪ್ಪ ಅಂತಂದರೆ ಗುಂಪುಗಳನ್ನಾಗಿ ವರ್ಗೀಕರಣ ಮಾಡ್ತೀವಿ. ಇದು ಒಂದು ವಸ್ತುಗಳಿಂದ ಮಾಡಲ್ಪಟ್ಟಿರುವಂತಹ ಗುಂಪು, ಇದು ಹಲವಾರು ವಸ್ತುಗಳಿಂದ ಒಂದೇ ವಸ್ತು ಆಗೈತಿ ಅಂತ ನಾವು ಹೇಳಿರ್ತೀವಿ. ಉದಾಹರಣೆ ಹೇಳಬೇಕಪ್ಪ ಅಂತಂದರೆ, ಕಟ್ಟಿಗೆಯನ್ನು ತೊಗೊಂಡ್ವಪ್ಪ ಅಂತಂದರೆ ಕಟ್ಟಿಗೆಯಿಂದ ನಾವು ಏನು ಮಾಡ್ಬೋದು, ಕುರ್ಚಿಯನ್ನು ಮಾಡ್ಬೋದು, ಟೇಬಲನ್ನು ಮಾಡ್ಬೋದು, ಇನ್ನು ಮುಂತಾದವುಗಳ ವಸ್ತುಗಳನ್ನು ನಾವು ಒಂದೇ ವಸ್ತುವಿನಿಂದ ಮಾಡ್ಬೋದು. ಅದೇ ರೀತಿಯಾಗಿ ಇವಾಗ ಒಂದು ತಟ್ಟೆಯನ್ನು ತೊಗೊಂಡ್ವಪ್ಪ ಅಂತಂದರೆ ಸ್ಟೀಲಿಂದನೂ ತಟ್ಟೆ ಮಾಡ್ಬೋದು, ಪ್ಲಾಸ್ಟಿಕ್ಕಿಂದನೂ ತಟ್ಟೆ ಮಾಡ್ಬೋದು. ಯಾವುದೇ ಒಂದು ಪದಾರ್ಥವನ್ನು ತೊಗೊಂಡು ಒಂದೇ ಒಂದು ವಸ್ತುವನ್ನು ತಯಾರು ಮಾಡೋದು ಅಂತಂದು ನಾವು ನೋಡ್ಬೋದು. ಹಾಗಾದರೆ ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದರೆ, ಪಾರದರ್ಶಕ ವಸ್ತುಗಳಂತಂದ್ರೇನು, ಅಪಾರದರ್ಶಕ ವಸ್ತುಗಳಂತಂದ್ರೇನು ಮತ್ತು ಅರೆ ಪಾರದರ್ಶಕ ವಸ್ತುಗಳು ಅಂತಂದ್ರೇನು ಅಂತ ನೋಡೋಣ.
ಹಾಗಾದ್ರೆ ಪಾರದರ್ಶಕ ವಸ್ತುಗಳು ಅಂತಂದ್ರೆ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡುವ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಪಾರದರ್ಶಕ ವಸ್ತುಗಳು ಅಂತಂದೇಳಿ ಕರಿತೀವಿ. ಇದಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂತಂದರೆ ಗಾಜು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಅಪಾರದರ್ಶಕ ವಸ್ತುಗಳು ಅಂತಂತಂದ್ರೆ ಬೆಳಕನ್ನು ತನ್ನ ಮೂಲಕ ಹಾದು ಹೋಗಲು ಬಿಡಂಗಿಲ್ಲ ಅಂಥ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಅಪಾರದರ್ಶಕ ವಸ್ತುಗಳು ಅಂತಂದೇಳಿ ಕರಿತೀವಿ. ಉದಾಹರಣೆಗೆ ಮರ, ಲೋಹ ಮುಂತಾದವುಗಳು ಏನಪ್ಪ ಅಂತಂದರೆ ಅಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ. ಅರೆ ಪಾರದರ್ಶಕ ವಸ್ತುಗಳು ಅಂತಂದ್ರೆ ಬೆಳಕನ್ನು ತನ್ನ ಮೂಲಕ ಭಾಗಶಃ ಹಾದು ಹೋಗಲು ಬಿಡುವಂತಹ ಪದಾರ್ಥಗಳಿಗೆ ಅಥವಾ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಅರೆ ಪಾರದರ್ಶಕ ವಸ್ತುಗಳು ಅಂತಂದೇಳಿ ಕರಿತೀವಿ. ಉದಾಹರಣೆ ಹೇಳ್ಬೇಕಂತಂದರೆ ಕಾಗದ ಮುಂತಾದವುಗಳು ಏನಪ್ಪ ಅಂತಂದರೆ ಅರೆ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆಗಳು ಆಗ್ತವೆ. ಇಲ್ಲಿ ನಾವು ನೋಡೋದತ್ತಪ್ಪ ಅಂತಂದರೆ ಟ್ರಾನ್ಸ್ಪರೆಂಟ್ ಅಂತಂದರೆ ಪಾರದರ್ಶಕ. ಬೆಳಕೇನಾಗಿರ್ತೈತಿ ತನ್ನ ಮೂಲಕ ಹಾದು ಹೋಗಿರ್ತೈತಿ, ಎದುರುಗಡೆ ಇರುವಂಥ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಪಾರದರ್ಶಕ ಅಥವಾ ಟ್ರಾನ್ಸ್ಪರೆಂಟ್ ಅಂತಂದೇಳಿ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಯಾವುದಪ್ಪ ಅಂತಂದರೆ ಅರೆ ಪಾರದರ್ಶಕ, ಟ್ರಾನ್ಸ್ಲೂಸೆಂಟ್ ಅಂತಂದೇಳಿ ಕರೀತಾರೆ. ಇದು ಏನಾಗಿರ್ತೈತಿ, ಅರೆ ಪಾರದರ್ಶಕ, ಬೆಳಕು ಹಾದು ಹೋಗಿರ್ತೈತಿ ಆದ್ರೆ ಎದುರುಗಡೆ ಇರುವಂಥ ವಸ್ತುಗಳು ಸ್ಪಷ್ಟವಾಗಿ ನಮಗೆ ಏನಾಗಿರಂಗಿಲ್ಲ, ಕಾಣಿಸಂಗಿಲ್ಲ. ಇದಕ್ಕೆ ನಾವೇನಂತ ಕರಿತೀವಿ, ಅರೆ ಪಾರದರ್ಶಕ ಅಥವಾ ಟ್ರಾನ್ಸ್ಲೂಸೆಂಟ್ ಅಂತಂದೇಳಿ ಕರಿತೀವಿ. ಇನ್ನೊಂದು ಅಪಾರದರ್ಶಕ, ಬೆಳಕು ತನ್ನ ಮೂಲಕ ಹಾದು ಹೋಗಲು ಬಿಡಂಗಿಲ್ಲ ಮತ್ತು ಎದುರುಗಡೆ ಇರುವಂಥ ವಸ್ತುಗಳು ಕಾಣಿಸೋದೇ ಇಲ್ಲ ನಮಗೆ. ಇವಕ್ಕೆ ಒಪೇಕ್ ಆಬ್ಜೆಕ್ಟ್ಸ್ ಅಂತಂದೇಳಿ ಕರಿತೀವಿ. ಹಾಗಾದ್ರೆ ನಾವು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ಚರ್ಚೆ ಮಾಡಿದ್ವಿ. ಹಾಗಾದರೆ ಮುಂದಿನ ಅಧ್ಯಾಯವಾಗಿರುವಂಥ ಅಧ್ಯಾಯ 5 ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಬಗ್ಗೆ ನಾವು ನೋಡೋಣ. ಅಧ್ಯಾಯದಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ಮಾತ್ರ ನಾವು ನೋಡೋಣ. ಇದರಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರೆ ಬೇರ್ಪಡಿಸುವುದರ ಉದ್ದೇಶ ಏನು, ಪದಾರ್ಥಗಳನ್ನು ನಾವು ಯಾಕೆ ಬೇರ್ಪಡಿಸಬೇಕು ಅಂತ ನೋಡೋಣ. ಆಮೇಲೆ ಬೇರ್ಪಡಿಸುವ ವಿಧಾನಗಳು, ಇದು ಬಹಳ ಇಂಪಾರ್ಟೆಂಟು. ಇದು 9ನೇ ತರಗತಿಯಲ್ಲಿ ಬಹಳ ಡೀಟೇಲಾಗಿ ಕೊಟ್ಟಾರೆ. ಇಲ್ಲಿ ಸಂಕ್ಷಿಪ್ತವಾಗೈತಿ, ಇಲ್ಲಿ ಎಷ್ಟು ಕೊಟ್ಟಾರಲ್ಲ ಅಷ್ಟು ನೋಡ್ಕೊಳ್ಳೋಣ. 9ನೇ ತರಗತಿಯೊಳಗೆ ಭಾಳ ಸಂಕ್ಷಿಪ್ತವಾಗೈತಿ. ಈ ಒಂದು ಬೇರ್ಪಡಿಸೋ ವಿಧಾನಗಳ ಮುಖಾಂತರ ನಮಗೆ 1 ಅಂಕ ಖಚಿತವಾಗಿ ಬಂದೇ ಬರ್ತೈತಿ. ಆಮೇಲೆ ನಾವು ಬೇರ್ಪಡಿಸುವುದರಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳ ಬಳಕೆಯನ್ನು ಮಾಡೋಣ. ಆಮೇಲೆ ಸಾಂದ್ರೀಕರಣ ಅಂದರೆ ಏನು ಅಂತ ನೋಡೋಣ. ಆಮೇಲೆ ಪರ್ಯಾಪ್ತ ದ್ರಾವಣ ಅಂತಂದ್ರೆ ನೋಡೋಣ. ಪರ್ಯಾಪ್ತ ದ್ರಾವಣ ಇದ್ದಿದ್ದನ್ನು ನಾವು ಅಪರ್ಯಾಪ್ತ ದ್ರಾವಣವನ್ನಾಗಿ ಮಾಡ್ಬೋದಾ ಅಂತಲೂ ನೋಡ್ಕೊತ ಹೋಗೋಣ. ಹಾಗಾದ್ರೆ ಪದಾರ್ಥಗಳನ್ನು ನಾವು ಯಾವ ಉದ್ದೇಶ ಇಟ್ಕೊಂಡು ಬೇರ್ಪಡಿಸ್ಬೇಕಪ್ಪ ಅಂತಂದರೆ ನಾವೇನು ಮಾಡ್ತೀವಿ, ಅದರಲ್ಲಿರುವಂಥ ಕಸ ಕಡ್ಡಿಯನ್ನು ಸ್ವಚ್ಛ ಮಾಡೋಕ್ಕೆ ನಾವು ಪದಾರ್ಥಗಳನ್ನು ಮಾಡ್ತೀವಿ. ಆಮೇಲೆ ಎರಡು ಮಿಕ್ಸ್ ಆಗಿರುವಂಥ ಪದಾರ್ಥಗಳನ್ನು ಒಂದೊಂದಾಗಿ ಮಾಡಲು ನಾವೇನು ಮಾಡ್ತೀವಿ, ಪದಾರ್ಥಗಳನ್ನು ಬೇರ್ಪಡೆ ಮಾಡ್ತೀವಿ. ಅದೇ ರೀತಿಯಾಗಿ ನಮಗೆ ಉಪಯುಕ್ತವಾಗಿರುವಂಥ ವಸ್ತುಗಳನ್ನು ಒಂದು ಕಡೆ, ಉಪಯುಕ್ತವಲ್ಲದ ವಸ್ತುಗಳನ್ನು ನಾವು ಬೇರೆ ಕಡೆ ಮಾಡೋದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಪದಾರ್ಥಗಳನ್ನು ಬೇರ್ಪಡೆನೆ ಮಾಡ್ತೀವಿ. ಹಾಗಾದರೆ ಈ ಬೇರ್ಪಡೆ ಮಾಡುವಂಥ ವಿಧಾನಗಳು ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋದಾಯ್ತಪ್ಪ ಅಂತಂದರೆ, ಮೊದಲೇದು ಕೈಯಿಂದ ಆರಿಸುವಿಕೆ ವಿಧಾನ. ನಾವೇನು ಮಾಡ್ತೀವಿ, ಅಕ್ಕಿಯಲ್ಲಿರುವಂಥ ಕಲ್ಲುಗಳನ್ನು ಕೈಯಿಂದ ಆರಿಸ್ತೀವಿ. ಇದು ಏನಪ್ಪ ಅಂತಂದರೆ ಕೈಯಿಂದ ಆರಿಸುವಂತಹ ಒಂದು ವಿಧಾನ. ಇದರೊಳಗೆ ಯಾವ ರೀತಿ ಕ್ವಶನ್ಸ್ ನಮಗೆ ಬರ್ತಾವಪ್ಪ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ, ಎಣ್ಣೆ ಮತ್ತು ನೀರು ಮಿಶ್ರಣ ಆಗೈತಲ್ಲ, ಇದನ್ನು ಯಾವ ರೀತಿ ನಾವು ಬೇರ್ಪಡಿಸುವ ವಿಧಾನವನ್ನು ಬಳಕೆ ಮಾಡ್ತೀವಿ ಅಂತಂದೇಳಿ ನಮ್ಗೆ ಇಲ್ಲಿ ಬರುವಂಥ ಪ್ರಶ್ನೆಗಳು ಹಿಂಗಾಗಿರ್ತವೆ. ಹಾಗಾದರೆ ಇನ್ನೊಂದು ಯಾವುದಪ್ಪ ಅಂತಂದರೆ ಬಡಿಯುವಿಕೆ. ಇವಾಗ ಭತ್ತ ಅದೆಲ್ಲ ಆಯ್ತಪ್ಪ ಅಂತಂದ್ರೆ ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ರು, ಅದನ್ನು ಬಡದು ಏನು ಮಾಡ್ತಿದ್ರು, ಭತ್ತವನ್ನು ಸಪ್ರೇಟ್ ಮಾಡ್ತಿದ್ರು. ಅಲ್ಲಿ ನಾವು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ವಿಧಾನವನ್ನು ಬಳಕೆ ಮಾಡ್ತೀವಿ. ಆಮೇಲೆ ತೂರುವಿಕೆ ಏನು ಮಾಡ್ತೀವಿ, ಯಾವುದೇ ಒಂದು ರಾಶಿ ಆಯ್ತಪ್ಪ ಅಂತಂದರೆ ಅದರಲ್ಲಿರುವಂಥ ಒಟ್ಟನ್ನು ಬೇರ್ಪಡೆ ಮಾಡಬೇಕಪ್ಪ ಅಂತಂದರೆ ನಾವು ತೂರುವಿಕೆ ವಿಧಾನವನ್ನು ಬಳಕೆ ಮಾಡ್ಕೊತೀವಿ. ಆಮೇಲೆ ಜರಡಿ ಹಿಡಿಯುವಿಕೆ ಎಲ್ಲಿ ಬಳಕೆ ಮಾಡ್ಕೊತೀವಿ, ಹಿಟ್ಟನ್ನು ಜರಡಿ ಹಿಡಿದು ತೌಡು ಅಥವಾ ಒಟ್ಟನ್ನು ತೆಗೆದು ಹಾಕೋಕ್ಕೆ ನಾವು ಜರಡಿ ಹಿಡಿಯುವಿಕೆ ವಿಧಾನವನ್ನು ಬಳಕೆ ಮಾಡ್ಕೊತೀವಿ. ಇದು ಇಂಪಾರ್ಟೆಂಟು. ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಥವಾ ಬಯಸುವಿಕೆ ಮತ್ತು ಸೋಸುವಿಕೆ ವಿಧಾನಗಳನ್ನು ಬಳಕೆ ಮಾಡ್ಕೊಳ್ಳೋದು. ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತಂದರೆ, ಯಾವ ಭಾರವಾಗಿರುವಂಥ ವಸ್ತುಗಳು ಒಂದು ನೀರನ್ನು ಹಾಕಿದ್ವಪ್ಪ ಅಂತಂದ್ರೆ ಭಾರವಾಗಿರುವಂಥ ವಸ್ತುಗಳು ಕೆಳಗಡೆ ಇರ್ತವೆ, ಹಗುರವಾಗಿರುವಂಥ ವಸ್ತುಗಳು ಮೇಲೆ ತೇಳ್ತವೆ. ಇದಕ್ಕೆ ನಾವು ಅವನ್ನು ಸಪ್ರೇಟ್ ಬಸಿದ್ವಿಯಪ್ಪ ಅಂತಂದ್ರೆ ಏನಾಗ್ತೈತಿ, ಭಾರವಾಗಿರುವಂಥ ಕೆಳಗೆ ಇರ್ತವೆ, ಹಗುರವಾಗಿರುವ ಮೇಲೆ ಬಂದಿರ್ತವೆ. ಇದನ್ನು ಬೇರ್ಪಡಿಸುವಿಕೆಯನ್ನು ನಾವು ಮಾಡುವುದಕ್ಕೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಥವಾ ಬಸುವಿಕೆ, ಸೋಸುವಿಕೆ ವಿಧಾನವನ್ನು ನಾವು ಇಲ್ಲಿ ಬಳಕೆ ಮಾಡ್ಕೋಬೋದು. ಆಮೇಲೆ ಸೋಸುವಿಕೆ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಆಗಲಿ ಎಲ್ಲರಿಗೂ ಗೊತ್ತೇ ಐತಿ, ಚಹಾ ಇರ್ತೈತಲ್ಲ, ಚಹಾದ ಚರಟವನ್ನು ಬೇರ್ಪಡಿಸೋಕೆ ನಾವು ಸೋಸುವಿಕೆ ವಿಧಾನವನ್ನು ಬಳಕೆ ಮಾಡ್ಕೊತೀವಿ. ಅದೇ ರೀತಿಯಾಗಿ ಆವೀಕರಣ, ಎವಾಪರೇಷನ್, ಇದನ್ನೆಲ್ಲ ನಾವು ಬಳಕೆ ಮಾಡ್ಕೊತೀವಪ್ಪ ಅಂತಂದ್ರೆ, ನೀರು, ಸಮುದ್ರದಲ್ಲಿರುವಂತಹ ನೀರಿನಿಂದ ಉಪ್ಪನ್ನು ಪಡಿಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ, ಆವೀಕರಣವನ್ನು ಬಳಕೆ ಮಾಡ್ತೀವಿ. ಆವೀಕರಣ ಅಂತಂದ್ರೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಆವೀಕರಣ ಅಂತಂದೇಳಿ ಕರಿತೀವಿ. ಉಪ್ಪನ್ನು ಸಹ ನಾವೇನು ಮಾಡ್ತೀವಿ, ಆವೀಕರಣ ವಿಧಾನವನ್ನು ಬಳಕೆ ಮಾಡಿಕೊಂಡು
ಉಪ್ಪನ್ನು ಪಡ್ಕೊತೀವಿ. ಬೇರ್ಪಡಿಸುವಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೊತೀವಿ ಅಂತ ನೋಡೋದಾಯ್ತಪ್ಪ ಅಂತಂದ್ರೆ, ಉದಾಹರಣೆ ತೊಗೊಂಡು ಹೇಳಬೇಕಪ್ಪ ಅಂತಂದರೆ, ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನು ನಾವು ತೊಗೊಂಡ್ವಿ. ಒಂದು ಏನು ಮಾಡ್ಬೋದು, ಒಂದು ಪಾತ್ರೆಯೊಳಗೆ ನಾವು ಮರಳು ತೊಗೊಂಡ್ವಿ, ಆಮೇಲೆ ಅದಕ್ಕೆ ಉಪ್ಪು ಹಾಕಿದ್ವಿ, ಆಮೇಲೆ ಸ್ವಲ್ಪ ನೀರು ಹಾಕಿದ್ವಿ. ಇವಾಗ ಏನು ಅದನ್ನು ಚೆನ್ನಾಗಿ ಕಲಿದ್ವಿಪ್ಪ ಅಂತಂದರೆ ಮರಳು ಮತ್ತು ಉಪ್ಪಿನ ಮಿಶ್ರಣ ಚೆನ್ನಾಗಿ ಬೆರ್ತಿರ್ತೈತಿ. ನಾವು ಇದರಿಂದ ಉಪ್ಪನ್ನು ಸಪ್ರೇಟ್ ತೆಗಿಬೇಕು, ನೀರನ್ನು ಸಪ್ರೇಟ್ ತೆಗಿಬೇಕು, ಆಮೇಲೆ ಮರಳನ್ನು ಸಪ್ರೇಟ್ ತೆಗಿಬೇಕಪ್ಪ ಅಂತಂದ್ರೆ ಮೊದಲು ಏನು ಮಾಡ್ತೀವಿ, ಆ ಮರಳು ಏನಾಗಿರ್ತೈತಿ, ಭಾರವಾಗಿರ್ತೈತಿ. ಆ ಮರಳು ಕೆಳಗಡೆ ಹುಡ್ಕೊತೈತಿ. ಉಪ್ಪು ಏನಾಗಿರ್ತೈತಿ, ಅದರೊಳಗೆ ಕರಗಿರ್ತೈತಿ. ಇವಾಗ ನಾವೇನು ಮಾಡ್ತೀವಿ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆಯನ್ನು ಬಳಕೆ ಮಾಡ್ಕೊತೀವಿ. ನೀರನ್ನು ಒಂದು ಕಡೆ ಮಾಡ್ಕೊತೀವಿ, ಮರಳನ್ನು ಒಂದು ಕಡೆ ಮಾಡ್ಕೊತೀವಿ. ಇವಾಗ ಮರಳಿನ ಮುಗೀತು. ಈ ನೀರಿನೊಳಗೆ ಏನೈತಪ್ಪ ಅಂತಂದರೆ ಉಪ್ಪಿನ ಮಿಶ್ರಣವನ್ನು ನಾವು ಕಾಣ್ತೀವಿ. ಈ ಉಪ್ಪಿನ ಮಿಶ್ರಣವನ್ನು ನಾವು ಇಲ್ಲಿ ಏನು ಮಾಡ್ಬೋದು, ನೀರನ್ನು ಕುದಿಸ್ತಕ್ಕತ್ತಿದ್ವಪ್ಪ ಅಂತಂದ್ರೆ ನೀರು ಆವಿಯಾಗಿ ಹೋಗ್ತೈತಿ. ಈ ಆವಿಯನ್ನು ನಾವು ಯಾವುದೋ ಒಂದು ಕಿತ್ತಲಿ ಅಥವಾ ಯಾವುದೋ ಒಂದು ಈ ಥರ ಶೇಪ್ ಬಂದಿರ್ತೈತಲ್ಲ, ಇದ್ರೊಳಗೆ ನಾವು ಏನು ಮಾಡ್ಬೋದು, ನೀರನ್ನು ಇದ್ರೊಳಗೆ ಏನೈತಪ್ಪ ಅಂತಂದ್ರೆ ನೀರು ಮಿಶ್ರಿತ ಉಪ್ಪು ಐತಿ. ಇದಕ್ಕೆ ನಾವು ಏನಾದರೂ ಹೀಟ್ ಮಾಡಿದ್ವಿಯಪ್ಪ ಅಂತಂದ್ರೆ ನೀರು ಆವಿಯಾಗಿ ಹೋಗ್ತಿರ್ತೈತಿ. ಇಲ್ಲಿ ನಾವು ಏನಾದರೂ ಐಸ್ ಕ್ಯೂಬನ್ನು ಇಟ್ವಿಯಪ್ಪ ಅಂತಂದ್ರೆ ಈ ಆವಿ ಏನಾಗ್ಬಿಡ್ತೈತಿ, ಆವಿ ಇದ್ದಿದ್ದು ನೀರಾಗಿ ಪರಿವರ್ತನೆ ಆಗಿಬಿಡ್ತೈತಿ. ಇದಕ್ಕೆ ನಾವೇನಂತ ಕರಿತೀವಿ, ಸಾಂದ್ರೀಕರಣ ಅಂತಂದೇಳಿ ಕರಿತೀವಿ. ಇಲ್ಲಿ ನಮಗೇನು ಸಿಕ್ತಪ್ಪ ಅಂತಂದ್ರೆ ನೀರು ಸಿಕ್ತು, ಶುದ್ಧವಾದ ನೀರು ಸಿಕ್ತು. ಇಲ್ಲಿ ನಮಗೇನು ಸಿಕ್ತಪ್ಪ ಅಂತಂದ್ರೆ ಉಪ್ಪು ಸಿಕ್ತು. ಇಲ್ಲಿ ಏನು ಮಾಡಿದ್ವಿ, ನಾವು ಮರಳು ಮತ್ತು ಉಪ್ಪಿನ ಮಿಶ್ರಣದಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನವನ್ನು ಬಳಕೆ ಮಾಡ್ಕೊಂಡ್ವಿ. ಮೊದಲೇನು ಮಾಡಿದ್ವಿ, ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆಯನ್ನು ಅಪ್ಲೈ ಮಾಡ್ಕೊಂಡ್ವಿ. ಆ ನಂತರದಲ್ಲಿ ನಾವೇನು ಮಾಡಿದ್ವಿಪ್ಪ ಅಂತಂದ್ರೆ ಕಾಸುವಿಕೆ, ಆವಿಕರಣವನ್ನು ಮಾಡ್ಕೊಂಡ್ವಿ. ಆಮೇಲೆ ಸಾಂದ್ರೀಕರಣವನ್ನು ಬಳಕೆ ಮಾಡ್ಕೊಂಡ್ವಿ. ಸಾಂದ್ರೀಕರಣ ಅಂತಂದರೆ ಏನಂತ ಹೇಳಿದೆ ನಾನು, ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವಂಥ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ, ಸಾಂದ್ರೀಕರಣ ಅಂತಂದೇಳಿ ಕರಿತೀವಿ. ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪದಾರ್ಥವನ್ನು ನೀರು ಕರಗಿಸಲು ಸಾಧ್ಯವೇ? ಈ ಕ್ವಶನಿಗೆ ನೋಡೋಕ್ಕಿಂತ ಮುಂಚೆ ಪರ್ಯಾಪ್ತ ದ್ರಾವಣ ಮತ್ತು ಅಪರ್ಯಾಪ್ತ ದ್ರಾವಣ ಅಂತಂದರೆ ಏನು ಅಂತ ನಾವು ನೋಡೋಣ. ಪರ್ಯಾಪ್ತ ದ್ರಾವಣ ಅಂತಂದ್ರೆ ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತಂದೇಳಿ ಕರಿತೀವಿ. ಹಿಂಗಂದ್ರೆ ಇವಾಗ ಉದಾಹರಣೆ ಹೇಳಬೇಕಂತಂದ್ರೆ, ಒಂದು ಗ್ಲಾಸ್ನಾಗ ನಾವು ನೀರು ತೊಗೊಂಡ್ವಿ ಅಂತ ಅನ್ಕೋರಿ. ಇದು ಒಂದು ಗ್ಲಾಸ್, ಇದ್ರೊಳಗೆ ನಾವೇನು ತೊಗೊಂಡ್ವಿಪ್ಪ ಅಂತಂದ್ರೆ ನೀರನ್ನು ತೊಗೊಂಡ್ವಿ. ಇದಕ್ಕೆ ನಾನು ಏನು ಹಾಕಿದೆ, ಒಂದು 4 ಸ್ಪೂನ್ ಏನು ಹಾಕಿದೆ, ಶುಗರನ್ನು ಆ್ಯಡ್ ಮಾಡಿದೆ. ಇದು ಕರೆಕ್ಟು. ಇಲ್ಲಿವರೆಗೂ ನೀರಿತ್ತು, 4 ಸ್ಪೂನ್ ಶುಗರ್ ಹಾಕಿದೆ, ಇದು ಕರೆಕ್ಟು. ಮತ್ತು ಇನ್ನೊಂದು 5ನೇ ಸ್ಪೂನನ್ನು ನಾನು ಏನು ಮಾಡಿದೆ, ಶುಗರ್ ಹಾಕಿದೆ, ಮತ್ತೆ ಕರೆಕ್ಟು. ಇನ್ನೊಂದು ಸ್ಪೂನ್ ಹಾಕಿದೆ, ಇದು ಏನಾಗಲಿಲ್ಲ, ಕರಗಲೇ ಇಲ್ಲ. ಅವಾಗ ನಾನು ಇದ್ರದ್ದು ಕ್ವಾಂಟಿಟಿ ಎಷ್ಟಿತ್ತು, ಇದರದ್ದು ತುಂಬುವಂಥ ಕ್ವಾಂಟಿಟಿ ಎಷ್ಟಿತ್ತು, 5 ಸ್ಪೂನ್ ಇತ್ತು ಅಷ್ಟೇ. ಲಾಸ್ಟ್ 5 ಸ್ಪೂನ್ ಹಾಕಿದರೆ ಏನಾಯಿತು, ನೀಟಾಗಿ ಕರಗಿತು. ಇನ್ನೊಂದು 6ನೇ ಸ್ಪೂನ್ ಹಾಕಿದ ತಕ್ಷಣ ಏನಾಯಿತು, ಅದು ಕರಗಲಿಲ್ಲ. ಈ 5ನೇ ಸ್ಪೂನ್ವರೆಗೂ ಏನು ಕರಗಿತಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಇದ್ರದ್ದು ಸ್ಯಾಚುರೇಷನ್ ಲೆವೆಲ್ ಮುಗೀತು, ಇನ್ನು ಏನು ಹಾಕಿದ್ರೂ ಇದನ್ನು ತೊಗೊಳಂಗಿಲ್ಲ ಅಂತ ಅರ್ಥ ಆಯಿತು. ಹಂಗಂತಂದ್ರೆ ಪರ್ಯಾಪ್ತ ದ್ರಾವಣ ಅಂತಂದ್ರೆ ಯಾವ ದ್ರಾವಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಪದಾರ್ಥವನ್ನು ಕರಗಿಸಲು ಸಾಧ್ಯವಿಲ್ಲವೋ ಅದಕ್ಕೆ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತಂದೇಳಿ ಕರಿತೀವಿ. ಆದ್ರೆ 6ನೇ ಸ್ಪೂನ್ ಹಾಕಿದಾಗ ಅದ್ರಾಗ ಕರಗುವಂಥ ಕೆಪಾಸಿಟಿ ಮುಗಿದೋಗಿತ್ತು. ಹಂಗಾಗಿ ಇದ್ರದ್ದು ಕೆಪಾಸಿಟಿ ಎಷ್ಟಿತ್ತು, 5 ಸ್ಪೂನ್ ಹಾಕಿದರೆ ಕರಗುವಂಥ ಕೆಪಾಸಿಟಿ ಇತ್ತು. ಈ ಒಂದು ದ್ರಾವಣ ಇರ್ತೈತಲ್ಲ, 5 ಸ್ಪೂನ್ ಹಾಕಿದಾಗ ಏನು ಸಿಗ್ತೈತಲ್ಲ ದ್ರಾವಣ, ಅದಕ್ಕೆ ನಾವೇನಂತ ಕರಿತೀವಿ, ಪರ್ಯಾಪ್ತ ದ್ರಾವಣ ಅಂತಂದೇಳಿ ಕರಿತೀವಿ. ಇನ್ನು ಅಪರ್ಯಾಪ್ತ ದ್ರಾವಣ ಅಂತಂದ್ರೆ, ಇವಾಗ ಒಂದು ಬಕೆಟ್ನಾಗ ನೀರು ತೊಗೊಂಡಿನಿ, ಇದಕ್ಕೆ ನಾನು ಎಷ್ಟು ಹಾಕಿನಿ, 4 ಸ್ಪೂನ್ ಹಾಕಿದೆ, ಮುಂಚೆ ಕರಗ್ತು. 5 ಸ್ಪೂನ್ ಹಾಕಿದೆ, ಕರಗ್ತು. ಇನ್ನೂ ಎಷ್ಟು ಸ್ಪೂನ್ ಹಾಕ್ಬೋದು ಅಂತಂದರೆ ಇನ್ನೂ ಸಾಕಷ್ಟು, ಒಂದು 10-12 ಹಾಕಿದ್ರೂ ಕರಗ್ತೈತಿ. ಇದೇನಾಯಿತು, ಇನ್ನೂ ಸ್ಪೂನ್ ಹಾಕಿದಂಗೆಲ್ಲ ಏನಾಯಿತು, ಕರಗಕತ್ತಿತ್ತು. ಅಂಥ ದ್ರಾವಣಕ್ಕೆ ನಾವೇನಂತ ಕರಿತೀವಿ, ಅಪರ್ಯಾಪ್ತ ದ್ರಾವಣ ಅಂತಂದೇಳಿ ಕರಿತೀವಿ. ಹಾಗಾದ್ರೆ ಮೊದಲನೇ ಕ್ವಶನ್ ನೋಡೋದಾಯ್ತಪ್ಪ ಅಂತಂದ್ರೆ, ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪದಾರ್ಥವನ್ನು ನೀರು ಕರಗಿಸಲು ಸಾಧ್ಯವೇ? ಹೌದು, ಸಾಧ್ಯ ಐತಿ. ಯಾವ ರೀತಿ ಐತಪ್ಪ ಅಂತಂದ್ರೆ, ಇವಾಗ ಇದು ಒಂದೇನು, ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪದಾರ್ಥವನ್ನು ನೀರು ಕರಗಿಸಲು ಸಾಧ್ಯವೇ ಅಂತ ಕೇಳ್ಯಾರ. ಇವಾಗ ಪರ್ಯಾಪ್ತ ದ್ರಾವಣಕ್ಕೆ ನಾವು ಇನ್ನೊಂದು ಸ್ಪೂನ್ ಹಾಕಿದ್ವಪ್ಪ ಅಂತಂದ್ರೆ ಅದು ಕರಗಂಗಿಲ್ಲ. ಅವಾಗ ನಾವೇನು ಮಾಡಬೇಕು, ಅದಕ್ಕೆ ನಾವು ಶಾಖವನ್ನು ಕೊಟ್ವಿ, ಹೀಟನ್ನು ಕೊಟ್ವಪ್ಪ ಅಂತಂದ್ರೆ ಅವಾಗ ಅದಕ್ಕೆ ಏನಾಗುತ್ತೆ, 6ನೇ ಸ್ಪೂನನ್ನು ಕರಗಿಸುವಂಥ ಶಕ್ತಿ ಅದಕ್ಕೆ ಏನೈತಪ್ಪ ಅಂತಂದ್ರೆ ಪರ್ಯಾಪ್ತ ದ್ರಾವಣಕ್ಕೆ ಇರ್ತೈತಿ. ಯಾವಾಗ ಇರ್ತೈತಪ್ಪ ಅಂತಂದ್ರೆ ಅದನ್ನು ನಾವು ಶಾಖವನ್ನು ಕೊಡಬೇಕು. ಅವಾಗ ಅದೇನಾಗುತ್ತಾ, ಇನ್ನೂ ಹೆಚ್ಚಿನ ಪದಾರ್ಥವನ್ನು ಕರಗಿಸಲು ಸಾಧ್ಯ ಐತಿ ಅಂತ ನಾವು ನೋಡ್ಬೋದು.
ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿಯಪ್ಪ ಅಂತಂದರೆ ಎಳೆಯಿಂದ ಬಟ್ಟೆ ಇದ್ರ ಬಗ್ಗೆ ನಾವು ನೋಡ್ಕೊಂಡ್ವಿ, ನೈಸರ್ಗಿಕ ನಾರುಗಳ ಬಗ್ಗೆ ಕಲ್ತ್ಕೊಂಡ್ವಿ, ಆಮೇಲೆ ಸಸ್ಯ ಮೂಲ ನಾರುಗಳಾದಂಥ ಹತ್ತಿ, ಸೆಣಬು, ಅಗಸೆ ಮುಂತಾದವುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ ಅಧ್ಯಾಯ 4ರಲ್ಲಿ ಪದಾರ್ಥಗಳನ್ನು ಗುಂಪುಗಳನ್ನಾಗಿ ವರ್ಗೀಕರಿಸುವುದ್ರ ಬಗ್ಗೆ ತಿಳ್ಕೊಂಡ್ವಿ. ಪಾರದರ್ಶಕ, ಅಪಾರದರ್ಶಕ, ಅರೆ ಪಾರದರ್ಶಕ ವಸ್ತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಆಮೇಲೆ 5ನೇ ಅಧ್ಯಾಯದಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವಿಕೆದ್ರೊಳಗೆ ನಾವು ಬೇರ್ಪಡಿಸುವುದರ ಉದ್ದೇಶ ತಿಳ್ಕೊಂಡ್ವಿ. ಆಮೇಲೆ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಪರ್ಯಾಪ್ತ ದ್ರಾವಣ ಮತ್ತು ಅಪರ್ಯಾಪ್ತ ದ್ರಾವಣ ಅಂತಂದೇಳಿ ತಿಳ್ಕೊಂಡ್ವಿ. ನನ್ನ ಈ ತರಗತಿಗಳು ನಿಮಗೆ ಇಷ್ಟ ಆಗ್ತಾ ಇತ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.